ಯಾರೋ ಕಮೆಂಟ್ ಮಾಡಿದ್ರು ನಿಮ್ಮ ಹಸ್ಬೆಂಡ್ಗಿಂತ ನೀವೇ ಹಂಬಲ್ ಅನ್ಕೊಂಡು. ಹೌದು, ನಾನೇ ಹಂಬಲ್. ಎಂತ ಹೇಳ್ತೀನಿ, ಇದು ಬ್ಲಡ್ಡಿಗೆ ಒಳ್ಳೇದು ಮತ್ತು ಸ್ಕಿನ್ನಿಗೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. 6 ಉಂಡಿತ್ತು ಆಲ್ರೆಡಿ. ಸಾಕಾಯ್ತು ನನಗೆ. ನಮಸ್ಕಾರ, ಸುಷ್ಮಿತಾ ಸಾಲಿಗ್ರಾಮ್. ಎಲ್ಲ ಮಾತಾಗಿದ್ರೆ ಅಲ್ಲ. ಸೊ ನಾನೀಗ ABC ಜ್ಯೂಸ್ ಮಾಡಿದ್ದೆ. ಅಂದರೆ ಕ್ಯಾರೆಟ್ ಅದನ್ನು ಸೈಡ್ ಎಂಥದ ಪೀಲ್ ಮಾಡಿದೆ, ಹೊರಗೆ ಇಚ್ಚಿದ್ದೆಲ್ಲ. ಈಗ ಆ್ಯಪಲ್ ಕೂಡ ಪೀಲ್ ಮಾಡಿಸಿದೆ. ಪೀಲ್ ಮಾಡಿ ಆಯಿತಾ. ಈಗ ಬೀಟ್ರೂಟ್ ಒಂದು ಬಾಕಿ ಇತ್ತು, ಅದನ್ನು ಪೀಲ್ ಮಾಡಿ ಮಿಕ್ಸಿಗೆ ಹಾಕಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಗುಯ್ ಅನ್ಸ್ರೆ ನಮ್ಮದು ABC ಜ್ಯೂಸ್ ರೆಡಿ ಆಯ್ತು. ಕಿರಣ್ಣಿಗೆ ಬೇಕಂದ್ರೆ ಡಿಟಾಕ್ಸ್ ಜ್ಯೂಸ್. ಅದು ಬೀಟ್ರೂಟ್ ಜ್ಯೂಸ್ ವಾರಕ್ಕೆ ಒಂದ್ಸಲ ಕುಡಿದ್ರೆ ಇಟ್ಸ್ ಗುಡ್ ಫಾರ್ ಎಂಥದ್ದು ಕಿಡ್ನಿಗ, ಅದಕ್ಕೆ ಒಳ್ಳೇದಂದ್ರಪ್ಪ. ನಾನು ಬ್ಲೆಂಡರ್ ಯೂಸ್ ಮಾಡಿದ್ದೆ, ಮಿಕ್ಸಿ ಬೇಡ ಅನ್ಕೊಂಡ ಈಸಿ ಅಂತಂತ. ಬಟ್ ಬ್ಲೆಂಡರಲ್ಲಿ ಹಿಡಿತಾ ಇಲ್ಲ ಪಕ್ಕ. ಆಮೇಲೆ ಸಿ ಆಗ್ತಾ ಇಲ್ಲ, ಹಿಡಿದಿದ್ರೆ ಮಿಕ್ಸಿ ಒಳಗೆ ಹಾಕುವ. ಕಾಂಟೆಂಟ್ ಕ್ರಿಯೇಟರ್ ಲೈಫ್ ಕಾಣಿ, ಎಷ್ಟೇ ಗಡಿ ಬಿಡಿ ಅಂತದೆ. ಅದನ್ನು ನೀರು ಹಾಕ್ತಾ ಇಲ್ಲ, ಸ್ವಲ್ಪ ನೀರು ಹಾಕಿದೆ. ಕಮ್ಮ ಮತ್ತೆ ಬೇಕಾದ್ರೆ ಹಾಕಮ್ಮ. ಎಷ್ಟೇ ಗಡಿ ಬಿಡಿ ಆದರೂ ಎಂಥದೇ ಆದ್ರೂ ಕಾಂಟೆಂಟ್ ಮಾಡೋದು ಕಷ್ಟಪಟ್ಟು ತುಂಬಿಸಿದೆ. ಬಟ್ ಐ ಡೋಂಟ್ ನೋ ಕಮ್ಮ ಇದು ನಂಗೆ ಗೊತ್ತಿಲ್ಲ ಅಂತ ಸ್ಟಕ್ ಅಂತಂದು. ಬಟ್ ಆಯ್ತು ಒಂದು ಮಟ್ಟಿಗೆ. ಸುಮಾರು ಹೊತ್ತಾದ್ಮೇಲೆ ಇದು ಹಾಕೋದು ಜಾಸ್ತಿ ಆಯ್ತು. ಅದಕ್ಕೆ ಸುಮಾರು ಹೊತ್ತಾದ್ಮೇಲೆ ಫೈನಲಿ ಆಯಿತು. ಖಂಡಿತ ಫುಲ್ ಬ್ಲಡ್ ರೆಡ್ ಕಲರ್. ಇದು ಬ್ಲಡ್ಡಿಗೆ ಒಳ್ಳೇದು ಮತ್ತು ಸ್ಕಿನ್ನಿಗೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಅದು ಯಾವುದಕ್ಕೂ ಒಳ್ಳೇದು ಹೇಳಿದ್ದು ನೀವು ಹೋಗಿ? ಬೀಟ್ರೂಟ್ ಲಿವರ್ಗಲ್ಲ. ನೀರು ಹಾಕಿ ಕೆಲವ್ರು ಹಂಗೆ ಕುಡಿದ್ರು. ಬಟ್ ನಾನು ಮಾತ್ರ ಗಾಳಿಸ್ತಿದ್ದೆ, ಕಾಂತಿತ್ತಲ್ಲ ನಿಮಗೆ. ಎಲ್ಲಿ ಹೋಗು ಇವತ್ತು? ನಂಗೆ ಮನೇಲಿ ಬೋರ್ ಆಯ್ತು. ನನಗೆ ಫುಲ್ ಬ್ಯುಸಿ ಪತ್ತಿಗೆ ಅಟ್ಲೀಸ್ಟ್ ಒಂದಿನ ನಂಗೆ ಫ್ರೀ ಬೇಕು. ಒಂದಂದ್ರೆ ಅರ್ಧ ದಿನ, ಒಂದಿನೂ ನಂಗೆ ಜಾಸ್ತಿ ಅದು ಮನೆಗೂ ತೊಗೊಳಲ್ಲ. ಅದಕ್ಕೆ ಇಷ್ಟು ದಿನ ಫುಲ್ ತಿರುಗಾಟ ಅಂತ ಹೇಳಿ ಈಗ ಒಂಥರ ಫುಲ್ ಫ್ರೀ ಅದಂಗಿತ್ತಪ್ಪ. ನಂಗೆ ಕಾಂಟೆಂಟ್ ಮಾಡೋಕ್ಕೂ ಮನಸ್ಸಾಗ್ತಾ ಇಲ್ಲ. ಆ್ಯಕ್ಚುಲಿ ಒಂದು 2 ಶೂಟ್ ಮಾಡೋಕ್ಕಿತ್ತು. ಒಂದು ಪ್ರಾಡಕ್ಟ್ ಮಕ್ಕಳು ಬಾಕಿ ಇತ್ತು, ಅದ್ರದ್ದು ಬಿಟ್ಟರೆ ಇನ್ನೊಂದು ಶೂಟ್ ಮಾಡೋಕ್ಕಿತ್ತು. ಬಟ್ ಆ್ಯಂಡ್ ಅವ್ರದ್ದು ಕನ್ಫರ್ಮೇಷನ್ ಸಿಗಲಿಲ್ಲ ಇನ್ನು. ಅದರಿಂದ ಒಂದು ಕ್ವೈರಿ ಇದ್ದಿತ್ತು. ಅದಾದಮೇಲೆ ನಾಳೆ ಮಾಡೋದು ಅಂತ ಅನ್ಸುತ್ತೆ ಶೂಟ್. ಈ ಥರ ಕಾಣ್ತಿತ್ತಾ? ಚೆಲ್ಲೋಕೆ ತೋರಿಸ್ತಾ ಇದಕ್ಕೆ ಹಾಕಿ ಕಾಣ್ತಿತ್ತಾ? 1 ಫುಲ್ ಗ್ಲಾಸ್. ರೆಡಿ ಆಯ್ತು ನಮ್ಮ ಬೀಟ್ರೂಟ್ ಜ್ಯೂಸ್. ಒಂದು ಚಂದದ ಒಂದು ಗ್ಲಾಸ್ ತಗೊಂಡಿತ್ತು ಅನ್ಸುತ್ತೆ. ಅದೇ ಗ್ಲಾಸ್ ಇಲ್ಲ ಹೆಂಗಿತ್ತಂತ ಹೇಳ್ಕ. ಇದಕ್ಕೆ ಜಾಗ್ರಿ ಹಾಕ್ಲಿಲ್ಲ, ಹಾಲು ಹಾಕ್ಲಿಲ್ಲ, ಉಪ್ಪು ಹಾಕ್ಲಿಲ್ಲ, ಎಂಥದ್ದು ಹಾಕ್ಲಿಲ್ಲ. ಬರೀ ಕ್ಯಾರೆಟ್, ಬೀಟ್ರೂಟ್ ಮತ್ತು ಆ್ಯಪಲ್. ಬರೀ ಬೀಟ್ರೂಟ್ ಹೀಟ್ ಆತಂದ್ರೆ ಅದಕ್ಕೆ ನಾನು ಈ ಕೂಲಿಂಗ್ ಎಫೆಕ್ಟ್ ಕೊಡಲಿ ಅಂತ ನಾರ್ಮಲಿ ABC ಜ್ಯೂಸ್ ಮಾಡೋದು. ಅದಕ್ಕೆ ಹಾಕೋದು ಕ್ಯಾರೆಟ್ ಆ್ಯಂಡ್ ಬೀಟ್ರೂಟ್ ಕೂಡ. ಸೊ ಅದು ಜಾಸ್ತಿ ಅಂತ ಇದಾಗಲ್ಲ. ಆ್ಯಂಡ್ ಉಳಿದ್ರೆ ಇದನ್ನು ಎಂಥದ್ದು ಐಸ್ ಕ್ಯೂಬ್ ಥರ ಮಾಡಿ ಇಟ್ಕೊಂಡು ಬಿಸಿನೀರಿಗೆ ಹಾಕಿ ಕುಡಿಲಕ್ಕ. ಬಟ್ ಅದು ಅಷ್ಟು ಒಳ್ಳೆಯದಲ್ಲ. ಬಟ್ ಸಾಕು, ಒಂದು ವಾರಕ್ಕೆ ಒಂದು ಸಲ ಕುಡಿ. ಮದುವೆ ಟೈಮಲ್ಲಿ ನಾನು ಜಾಸ್ತಿ ಕುಡಿತಿದ್ದೆ ಇದನ್ನು. ಸ್ವೀಟ್ ಇತ್ತು, ಬಿಕಾಸ್ ಬೀಟ್ರೂಟು ಸ್ವೀಟ್, ಕ್ಯಾರೆಟು ಒಂದು ಸ್ವಲ್ಪ ಸ್ವೀಟ್, ಆ್ಯಪಲ್ ಸ್ವೀಟ್ ಇರುತ್ತೆ. ಅದಕ್ಕೆ ತೊಂದಿಲ್ಲ, ಕುಡಿಲಕ್ಕೆ ಲೈಕ್ ಮಾಡಿ ಕುಡಿದ. ಚಪಾತಿ ಕಲಸಿ ಇಡುವ ಗೊತ್ತಂತ ಅಂದ್ಕೊಂಡಿದ್ದೆ. ಕಲಸಿ ಇಡಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡಿದ್ರೆ ಫ್ಲಾಪ್ ಆಯಿತು. ಈ ಸಲ ಆ್ಯಕ್ಚುಲಿ ಕರೆಕ್ಟ್ ಆಗ್ಬೋದು. ಬಿಕಾಸ್ ಸುಮಾರು ಜನ ಹೇಳಿರೋದು ಸ್ವಲ್ಪ ನೀರು ಜಾಸ್ತಿ ಆಯ್ತು ಅಂದ್ಕೊಂಡು. ಸೊ ಈ ಸಲ ಕರೆಕ್ಟಾಗಿ ಕಣ್ಕೊಂಡು ನೀರು ಹಾಕಮ್ಮ. ಒಂದು ಹಂತಕ್ಕಾಯ್ತು. ಇದು ನೀರು ಜಾಸ್ತಿ ಇಲ್ಲ, ಕಮ್ಮಿ ಆಯ್ತಾ ಅಥವಾ ಕರೆಕ್ಟ್ ಆಯ್ತಾ ಅಂತಲೇ ಡೌಟ್ ಆಗ್ತೈತೆ ನನಗೆ. ದಿನ ಚಪಾತಿ ಎಲ್ಲ ಮಾಡ್ತಿರಲ್ಲ ಹೆಂಗಸರು, ಹೆಂಗೆ ಮಾಡ್ತಿರೇನು? ಹ್ಯಾಟ್ಸ್ ಆಫ್, ಸೀರಿಯಸ್ಲಿ. ಆಫೀಸಿಗೆ ಹೋಗೋದಕ್ಕೆ ನಾನು ಈಸಿ ಮಾಡ್ತೆ. ಈಗ ಮನೆಗಿದ್ನಲ್ಲ, ಅದಕ್ಕೆ ಸ್ವಲ್ಪ ಅಂತಂದ್ರೆ ಇರಲಾರ್ದು ಬಿಟ್ಕೊಂಡಂಗೆ ಮಾರಿಟ್ಟಿವಿ. ಚಂದ ಇತ್ತಲ್ಲ. 1 2 3 4 5 ಎಂತ ಭಾಗ ತೆಕ್ಕೊಳ್ಳೋದಕ್ಕೆ 6 ಉಂಡಿತ್ತು ಆಲ್ರೆಡಿ. ಸಾಕಾಯ್ತು ನನಗೆ. ನಾನು ನೀಟಾಗಿ ಮಾಡೋಕ್ಕಿಲ್ಲ. ಎಷ್ಟು ಫಾಸ್ಟ್ ಅಥವಾ ಅಷ್ಟು ಫಾಸ್ಟ್ ಮಾಡಿದ್ವಿ. ಸೊ ಲೆಟ್ಸ್ ಇಸ್ ವಾ. ಎಸ್, ಆ್ಯಕ್ಚುಲಿ ತುಂಬ ಚಂದ ಬಂದಿತ್ತು. ದಪ್ಪ ಇತ್ತು ಸ್ವಲ್ಪ. ಕಾಂಬ ಹೆಂಗಾಯ್ತು ಕಂಬ.
ನಮ್ಮ ಅತ್ತೆ ಹೇಳಿಕೊಟ್ಟಿರೋ ಸ್ವಲ್ಪ ಜಾಸ್ತಿ ಫೋರ್ಸ್ ಎಲ್ಲ ಆಗೋಕ್ಕಾಗ ಹಂಗೆ ನಿಧಾನ ಅದ್ರ ಮೇಲೆ ಹಿಂಗೆ ಮಾಡ್ಕೊಂತ ಅದನ್ನೇ ಮಾಡಿದ್ವಿ ಕಮ್ಮಿ ಅಕ್ಕ. ಸ್ವಲ್ಪ ದಪ್ಪ ಇತ್ತು. ಫಸ್ಟ್ ಚಪಾತಿ ಆ್ಯಕ್ಚುಲಿ ಒಳ್ಳೆ ಆಯಿತು. ಪ್ರೌಡ್ ಆಫ್ ಮೈ ಸೆಲ್ಫ್. ಫೈನಲಿ ಚಪಾತಿ ಮತ್ತು ಡಾಬಾ ಸ್ಟೈಲ್ ಆಲೂ ಕರಿ ಎಲ್ಲನೂ ಒಳ್ಳೆ ಆಯ್ತು. ಸೊ ಅದನ್ನು ತಿನ್ಕೊಂಡು ಆ್ಯಕ್ಚುಲಿ ಹೇಳ್ದಂಗೆ ಅದು ಬ್ರಂಚ್ ಆಯ್ತೈತೆ, ಬ್ರೇಕ್ಫಾಸ್ಟು ಅಲ್ಲ ಲಂಚು ಅಲ್ಲ ಬ್ರಂಚ್. ಸೊ ಅದನ್ನು ತಿನ್ಕೊಂಡು ನಾವು ಹೊರಗೆ ಬಂತು ಫೀನಿಕ್ಸ್ ಮಾಲಿಗೆ. ಬಿಕಾಸ್ ನಂಗೆ ಮನೇಲಿ 3 ದಿವಸ ಕೂತ್ಕೊಂಡು ತುಂಬ ಬೋರ್ ಆಗ್ತೈತೆ. ನಾರ್ಮಲಿ ಶೂಟ್ ಅಥವಾ ಊರು ಆಚೆ ತಿರುಗೋದು ಎಂತಾದ್ರೂ ಒಂದು ಇರ್ತಿತ್ತು, ಬಟ್ ಈ ಸಲ ಇರಲಿಲ್ಲ. ಅದಕ್ಕೆ ಫಿನಿಕ್ಸ್ ಮಾಲಿಗೆ ಹೋಗಿ ಶಾಪಿಂಗ್ ಮಾಡುವಂತ ಹೋದ, ಬಟ್ ಅಲ್ಲಂತ ನಂಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಮತ್ತು ಅಲ್ಲಿಂದ ಹೊರಡ್ತು ಬಿಕಾಸ್ ಶಾಪಿಂಗ್ ಮಾಡೋಕ್ಕೆಂಥದ್ದು ನನಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ ನಾನು ಕಿರಣಿಗೆ ಹೇಳಿದೆ ನಾವು ಸೀದಾ ಎಲ್ಲಾದರೂ ಮುಂದೆ ಹೋಪ, ನಂಗೆ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ಕೊಂಡು ಅಲ್ಲಿಂದ ನಾವು ಬಂದದ್ದು ಕೋಸ್ಟಲ್ ಕೈ ರುಚಿಗೆ. ಮತ್ತು ಅಂತ ಆರ್ಡ್ರ್ ಮಾಡಿದ್ರಿ? ಬಂಗಡೆ ನಿಂಗೆ ಅಷ್ಟೇ, ಅಷ್ಟು ಸಾಕು. ರಾಜು ಒಬ್ಬರ ಕುತ್ಕೊಳ್ಳೋ ನಿನಗೆ ನೀವೇ ಕುತ್ಕೊಂಡಿದ್ದ, ನಿಮ್ಗೆ ಇಷ್ಟು ದಿನ ಬಂದಿದೆ, ನಾನು ಬಂದಿದ್ದೆ. ಮನೇಲಿ ತಿನ್ನಂಗೆ ಸುಷ್ಮಿತಾಪುರ ನಂಗೆ ಅಂಜಲ್ ಸ್ಮೆಲ್ ಇಷ್ಟ ಆಗಲ್ಲ, ಬಂಗಡೆ ಇಷ್ಟ. ನಮ್ಗೆ ಯಾಕೆ ತಿಂತೀರಾ? ಯಾರೋ ಕಮೆಂಟ್ ಮಾಡಿದ್ರು ನಿಮ್ಮ ಹಸ್ಬೆಂಡ್ಗಿಂತ ನೀವೇ ಹಂಬಲ್ ಅಂದ್ಕೊಂಡು. ಹೌದು, ನಾನೇ ಹಂಬಲ್ ಎಂತ ಹೇಳ್ತೀನಿ. ಅದೇ ಹೇಳ್ತಿದ್ದಲ್ಲ, ಶಾರುಖ್ ಖಾನ್ ನೋಡಿ ಪಿ ಎ ನೋಡ್ಕೊಂಡು ಪಿ ಎ ಅಂತ. ಅಲ್ಲ, ಇವ್ರೆಂತ ಅಂತಾಡಿ ನಾನು ಹೇಳ್ತೇನೆ, ಬಿಟ್ಟು ಹೋಗ್ತಾನೆ ಆಟೋಲ್ ಹೇಳ್ತೀವಿ. ಇವ್ರೆಂತಂದ್ರೆ ಇವ್ರು ಹೇಳಿದ್ರು ಅಂದರೆ ನೀನು ಎಲ್ಲರೂ ಗುರ್ತಿಸ್ತು ಆ್ಯಕ್ಚುಲಿ. ಅಂದರೆ ನೀನು ಫೇಮಸ್ ಅಂದ್ರೂ ರಗಳೆ ಒಂದು ವರ್ಡ್ ಹೇಳೋಕ್ಕೂ ಬರಲ್ಲ. ನಾನು ಫೇಮಸ್ ಇರಲಿ, ಆದರೆ ಅವ್ರು ಹಿ ಮೆಂಟ್ ದಟ್ ನೀ ಫೇಮಸ್, ಆದರೆ ನಾನು ಸ್ಟಾರ್ ಥರ ರೆಡಿ ಆಗಿ ಹೋಗ್ಬೋದು ಅಂದರು ಅಂಥದ್ದೇ ಹೇಳಿದ್ರು. ಮತ್ತು ಯಾರೋ ಇವ್ರನ್ನ ಕಂಡು ನಾನು ಇಲ್ಲೇ ಇದ್ದೆ ಅಂತ ಗುರುತಿಸ್ತಿರಮ್ರ. ಅದಕ್ಕೆ ನಾನು ಹೇಳಿದೆ ಹೌದು ಅದೇ ಅವ್ರಿಗೆ ವರ್ಕ್ ಆಗ್ಬೋದಲ್ಲ, ಹಾಗೆ ವರ್ಕ್ ಆಗ್ಬೋದಲ್ಲ. ಶಾರುಖ್ ಖಾನ್ ಪಿ ಎ ಅಥವಾ ಸಲ್ಮಾನ್ ಖಾನ್ ಬಾಡಿ ಗಾರ್ಡ್ ಕಂಡ ಸಲ್ಮಾನ್ ಖಾನಲ್ಲಿ ಇದ್ರಂತ ಗೊತ್ತಾಗ್ತದೆ. ಹೌದಾ, ಸಲ್ಮಾನ್ ಖಾನ್ ಕಂಡು ಸಲ್ಮಾನ್ ಖಾನ್ ಬಾಡಿ ಗಾರ್ಡಲ್ಲಿ ಇದ್ರಂತ ಯಾರು ಹೇಳೋದಿಲ್ಲ. ಅದಕ್ಕೆ ಇಲ್ಲೇ ಬಿಟ್ಟು ಹೋಗ್ತೇವೆ, ಆಟೋ ಮಾಡ್ಕೊಂಡು ಬಾ. ನಾನು ಪಿ ಅಲ್ಲ, ಪಿ ಎನ್ ನಾನು ಹೇಳಿಲ್ಲ, ನೀವು ಹೇಳಿದ್ದು ನೀವು ದೊಡ್ಡ ಸ್ಟಾರ್ ನಾನು ಅಲ್ಲ ಅಂತ. ಮೊನ್ನೆ ಹಾಸ್ಪಿಟಲಲ್ಲೂ ಕಂಡಿಡಿದ್ರು. ಹೌದು, ಸಲ್ಮಾನ್ ಖಾನ್ ಬಾಡಿ ಗಾರ್ಡ್ ಮಾಡಿದ್ದು. ಸಲ್ಮಾನ್ ಖಾನ್ ಬಂದಿಲ್ವ ಕೇಳಿದ್ದು. ಒಳ್ಳೆಯದು ಬಂದಿಡಿ. ಫಿಶ್ ಫ್ರೈ ತಿನ್ಕೊಂಡು ಕೋಳಿ ರೊಟ್ಟಿ ಪ್ಯಾಕ್ ಮಾಡ್ಕೊಂಡು ನಾವು ಅಲ್ಲೇ ಎದ್ರ ಅಪೋಸಿಟ್ ಇದ್ದದ್ದು ಒಂದು ಜ್ಯೂಸ್ ಅಂಗಡಿಗೂ ಅಂತ. ನಂಗೆ ಮ್ಯಾಂಗೋ ಜ್ಯೂಸ್ ಅಂದರೆ ಸಖತ್ ಇಷ್ಟ. ನಾನು ಮಿಲ್ಕ್ ಶೇಕ್ ಮತ್ತು ಕಿರಣ್ ಮ್ಯಾಂಗೋ ಜ್ಯೂಸ್ ತಗೊಂಡ್ರೆ. ಹಾಂ, IPL ಮ್ಯಾಚ್ ಬೇರೆ ಆಗ್ತಿದ್ದ, ಕಿರಣ್ ಅದರಲ್ಲೇ ಬ್ಯುಸಿ ಇದ್ರು. ನೀವು ಆಯ್ತಲ್ಲ? ಆಯ್ತು, ಪೇಮೆಂಟ್ ಆಯಿತು. ಮಿಲ್ಕ್ ಶೇಕ್ ಕುಡಿಯೋ. ಶುಗರ್ ಇದ್ದದ್ದು ಇದಕ್ಕೆ ಹಾಕಿದ್ರೆ ಅಂತ. ಓಕೆ, ಇಷ್ಟೇ ಇವತ್ತಿನ ವೀಡಿಯೋ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಮುಂದಿನ ಸಲ ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೇವೆ. ಮತ್ತೆ ಬಾಯ್.